ಶಿಲೆಗಳು ಶಿಲೆಗಳು ಸಂಗೀತವಾಡಿದೆ. ಶಿಲೆಗಳು ಶಿಲೆಗಳು ಸಂಗೀತವ ಆಡಿದೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ, ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ನೋಡೆಯುತ್ತಲೇ ಅಯ್ಯೋ ಯವ್ವ, ಇವಳು ಕೇಕು ಬೇಡ, ಇವಳು ಹಾಡು ಕೇಳ್ಬಿಟ್ಟು ಕಿವಿನಾಗ ರಕ್ತ ಬರೋದು ಬೇಡ. ಈ ಕೇಕ್ ಸಲುವಾಗಿ ಡಾಕ್ಟರ್ ಹತ್ರ ಹೋಗ್ಬಿಟ್ಟು 500 ರೂಪಾಯಿ ಕಿವಿಗೆ ಅಂತ ಹೇಳ್ಬಿಟ್ಟು ಇಕ್ಕೋದು ಬೇಡ. ನಾನು ಬರ್ತೀನಿ ಕಣಕ್ಕ, ನೀನು ಬೇಕಾದ್ರೆ ಕೇಕ್ ತಿನ್ಕ. ಲೇ ಮನೆಯಾಳಿ, ಬಂದಿರೋರೆಲ್ಲ ವಾಪಸ್ ಕಳಿಸ್ತಿದ್ಯಾ? ಅಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿದ್ರೆ ಪೊದ್ದಿ ನೋಡಿ ಬಾಯ್ ಬಿಟ್ಕೊಂಡು ನಿಂತವಳೆ. ಹಿತ್ಲಾ ಕೊಡ ಇಲ್ಲಿ, ಮೈಕ ಕೊಡ ಇಲ್ಲಿ. ಏ ಸುಮ್ಕಿರ್ ಪಾರಿ, ಯಾವಳನ ಹೋಗ್ಲಿ ಯಾವಳನ ಬರ್ಲಿ, ನಾವು ಕುಣಿದು ಡ್ಯಾನ್ಸ್ ಮಾಡಬೇಕು ಅಂತ ಇಲ್ಲಿ ಬಂದಿರೋದು. ನೀನು ಹಿಡ್ಕ ಮೈಕ. ಪದುವ, ನೀನು ಎಂಜಾಯ್ ಮಾಡಬೇಕು. ಇವತ್ತು ನಿನ್ನ ಆ್ಯನಿವರ್ಸರಿ ಅಂತ ಹೇಳಿದ್ಮೇಲೆ ಎಂಜಾಯ್ ಮೇಲೆ ಎಂಜಾಯ್ ಮಾಡ್ಬೇಕು ಅಷ್ಟೇ. ನೀನು ವೋ 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 ಪ್ರೇಮ ಕಾಶ್ಮೀರ, ವೋ 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 ಪ್ರೇಮ ಕಾಶ್ಮೀರ. ಕಾಶ್ಮೀರದಲ್ಲಿ ಪದ್ದು ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ. ವಾ 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 ಪ್ರೇಮ ಕಾಶ್ಮೀರ. ಲೇ ಬೆಂಗ್ಲಿ ಸರೋಜಿ, ಸಾಕ್ ಪಾರೆ ಕೇಕ್ ಕೊಟ್ ಮಾಡೋಣ. ಹಂಗು ಹಿಂಗು ಆಡಿ ಹಿಂಗು ಹಂಗು ಆಡಿ ಮುಗ್ದೋಯ್ತದ ಕಣ್ಲೆ, ಕತೆ ಮುಗ್ದೋಯ್ತದೆ. ನೀ ಸುಮ್ಕೆ ಬಾರ ಇಲ್ಲಿ. ಪದ್ಯ ಸುಮ್ಕೆ ತಲೆ ಕೆಡಿಸ್ಕೊಬೇಡ, ಮೊದ್ಲು ಕೇಕ ಕೊಟ್ ಮಾಡ್ಬಿಡು. ಆಮೇಕಿಂದ ಬೇಕಾದ್ರೆ ಇವಳ ಹತ್ರ ಮಾತಾಡಿದ್ರಾಯ್ತು. ಕೊಟ್ ಮಾಡ್ ಕೇಕ. ಏನಾಯ್ತು ಏನಪ್ಪ ರೀ, ಏನಾಯ್ತು ಪದೇಗೆ ಬಾಲ ಸೆಲೆಬ್ರೇಷನ್ ಮಾಡ್ತಿದ್ದೀರಲ್ಲೇ? ಎಂತ ಸೆಲೆಬ್ರೇಷನ್ನೇ? ಇವಯ್ಯ ಒಬ್ಬ ಕಮ್ಮಿ ಇದ್ದ, ಬಂದ. ಬುದ್ಧಿ ನಿಂದೊಳೆ ಗಣೇಶನ ಮದುವೆ ಆಯ್ತದ ಬಿಡೆ, ನಿನ್ ಸೆಲೆಬ್ರೇಷನ್. ಕೃಷ್ಣ, ಇವತ್ತು ನಂದನೂ ಪೊದ್ದು ಇಬ್ರದೂ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಕಣ. ಅದಕ್ಕೆ ನೀ ಸೆಲೆಬ್ರೇಷನ್ ಮಾಡ್ತಾವ್ರೆ. ನೀನ್ ಎಂಡ್ರು ಜಯಕ್ಕ ಸರೋಜಕ್ಕ ಎಲ್ರೂ ಸೇರ್ಕೊಂಡು ಏನ ಸೆಲೆಬ್ರೇಷನ್. ಅಮ್ಮೂ ಎಂಡ್ರನ್ ಕಂಡ್ರನ್ನೇ ಆಗಕ್ಕಿಲ್ಲ ಅಂತ ಹೇಳ್ತೀಯ ಕಣ. ದಂಬತ್ರ ಎಲ್ಲನೇನು ನನ್ನ ಹೆಂಡ್ರ ಅಂತೋಳು, ನನ್ನ ಹೆಂಡ್ರಿ ಅಂತೋಳು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೈಗಳು ಕೂತ್ಕತೀಯ. ಆಮೇಕಿಂದ ಬಂದ್ಬಿಟ್ಟು ಕೇಕ್ ಕಟ್ ಮಾಡ್ತೀರಿ ಕಡ ಸೆಲೆಬ್ರೇಷನ್ನು ಅಂತ ಹೇಳ್ತೀಯಲ್ಲ. ಇದು ಯಾವ ಸೀಮೆ ನ್ಯಾಯ ಅಂತೀನಿ? ಯಾವ ಸೀಮೆ ನ್ಯಾಯ ಕಂಡ್ಲ ಇದು? ಲೋ ಸುಮ್ಕಿರ್ಲ, ನಾನು ಯಾವಾಗಲೂ ಹೇಳ್ದೆ? ನೆನ್ನೆಲ್ಲ ಹಳ್ಳಿ ಕಟ್ಟದಾಗ ಕೂತ್ಕೊಂಡು ಹೇಳ್ದೆ ತಾನೇ ನೀನು. ನನ್ನ ಹೆಂಡ್ರ ಅವಳು ಅಜ್ಜಿನ ಬಡಿಯ ಅಂತ ಏನಿದೆ ಹೇಳ್ದೆ ತಾನೇ ನೀನು. ಇವಾಗ ಕೇಕ್ ಕಟಿಂಗ್ ಮಾಡಿಸ್ತಾ ಇದೆಯಲ್ಲ. ಸರಿ ಕಣ, ಸರಿ. ಆಪೆ 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 ಆನಿವರ್ಸರಿ ಕಣ, ಆಪೆ ಆನಿವರ್ಸರಿ. ಸಂದಕ್ಕಿರ್ಬೇಕು ಕಣ ನೀನು, ಸಂದಕ್ಕಿರ್ಬೇಕು ನೀನು. ಅದೇ ನನ್ನ ಆಸೆ. ನನ್ನ ಮಗನೇ ಪಿನ್ ಇಕ್ಬಿಟ್ಟು ಸಂದಕ್ಕಿರ್ಬೇಕು ಅಂತಂದ್ರೆ ಎಲ್ಲಿಂದೆಲ್ಲ ಸಂದಕ್ಕಿರಕ್ಕಾಯ್ತದೆ? ನಿನ್ನ ಮಕ್ಕಿಷ್ಟು ಬೆಂಕಿ ಹಾಕ. ಅಯ್ಯೋ ಪದ್ಯ, ನಾನು ಹಂಗೆ ಯಾವತ್ತೂ ಹೇಳಿಲ್ಲ. ಈ ಕಳ್ಳನ ಮಗನಿಗೆ ಸುಳ್ಳು ಹೇಳ್ತಾವನ ಅಷ್ಟೇ ನೀಯ. ಕೇಕು ಅಂದ್ರೆ ಕೇಕು. ಲೇ ಪಾರಿ, ನಿನ್ ಗಂಡ ಮಾಡೋದೆಲ್ಲ ಇಂಥದೇ ನೀಯ. ಲೋ ಬಿರ್ರ ಕಟ್ ಮಾಡ್ಲಾ ಕೇಕ? ಬಾಯಾಗ ನೀರು ಬತ್ತಾಯ್ತು, ಕಟ್ ಮಾಡ್ಲಾ ಕೇಕ? ಇಲ್ಲಿ ನನ್ನ ತಲೆ ಕಟ್ಟಾಗಂಗೈತೆ. ನನ್ನ ಮಗನ್ ಕೇಕ್ ಕಟ್ಟಿಂಗ್ ಚಿಂತೆ. ಏನ ನನ್ನ ಒಳ್ಳಿ ಕಟ್ಟೆ ತಗೋಗ್ಬಿಟ್ಟು ಬೈಕತ್ಯಾ? ಇಲ್ಲ ಕಣ್ಲೆ ಪದ್ದಿ, ನಮ್ಮ ತಾಯಣ್ಣ ಬೈಕೊಳಕ್ಕಿಲ್ಲ. ಮುಚ್ಚ್ರಿ ಬಾಯ, ಆವರಣ ಯಾಕೆ ಸುಳ್ಳು ಹೇಳ್ತದೆ? ಲೇ ಅವ್ನು ಕುಡಿದ್ಬಿಟ್ಟು ಏನೇನೋ ಮಾತಾಡ್ತಾನೆ ಕಣ್ಲೆ, ಅದನ್ನೇ ನೀ ನಿಜ ಅಂತ ನಂಬ್ಕೊಂಡಿನ. ಅದು ಹೆಂಗ್ಲೇ ನನಗೆ ನೀ ಹೇಳ್ತೀಯಲ್ಲ? ಈ ಕುಡುಕೃಷ್ಣನ್ ಮಾತನ್ವೇ ನಂಬೇಕಾ? ಅಲೋ ಮಹನೀಯರೇ ಮತ್ತು ಮಹಿಳೆಯರೇ, ಪದ್ದು ಅವರೇ ಮತ್ತು ಪದ್ದು ಗಂಡ ಅವರೇ, ದಯವಿಟ್ಟು ಪಾಪ ಮಾಡ್ಕೊಳ್ಳೋದು ಜಗಳ ಮಾಡೋದು ಬಿಟ್ಬಿಟ್ಟು ದಯವಿಟ್ಟು ಕೇಕನ್ನು ಕಟ್ಟು ಮಾಡಲು ನಾವು ವಿನಂತಿಸಿಕೊಳ್ಳುತ್ತೇವೆ. ಹಂಗೆ ನೀ ಕುಡುಕ ಕೃಷ್ಣ ಅವರೇ, ದಯವಿಟ್ಟು ತಮ್ಮ ದೃಷ್ಟಿಯನ್ನು ಕೇಕ್ ಮೇಲಿಂದ ಪಕ್ಕಕ್ಕೆ ಸರಿಸಬೇಕಾಗಿ ವಿನಂತಿ. ಯಾಕಂದ್ರೆ ಕೇಕ್ಗೆ ದೃಷ್ಟಿಯಾಗೋಗ್ಬಿಟ್ಟು ಆಮೇಲೆ ನಾವೆಲ್ಲ ಕೇಕ್ ತಿಂದ್ರೆ ನಮ್ಗೆಲ್ಲ ಹೊಟ್ಟೆ ನೋವು ಆಗ್ಬಿಟ್ಟು ಬೇದಿ ಆಯ್ತದೆ. ದಯವಿಟ್ಟು ನಿಮ್ಮ ದೃಷ್ಟಿನ ಕೇಕ್ ಮೇಲಿಂದ ಬ್ಯಾರೆ ಕಡೆ ಎಲ್ಲಾದ್ರೂ ಹರಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ಮನವಿ. ಕೆಲವೇ ನೀನು ನಕ್ಕರೆ ಅದುವೇ ಹಾಲು ಸಕ್ಕರೆ. ಯೋ ನಾನಿನ್ ಎಂಡ್ರಲ್ಲ, ನಿನ್ನ ಎಂಡ್ರು ಪಕ್ಕದಗೊಳ್ಳಲ್ಲ. ಇಲ್ಲಿ ಹೋಗ್ಬಿಟ್ಟು ಅವಳ ಹತ್ರ ಆಡಿಯೋಳು, ನನ್ನ ಹತ್ರ ಎಲ್ಲ ಬಂದ್ಬಿಟ್ಟು ಆಡಿಯೋಳದ್ ನೀನು. ನೀನೇ ಹೇಳ್ದಲ್ಲ ದೃಷ್ಟಿಯನ್ನು ಬ್ಯಾರೆ ಕಡೆ ಹರಿಸಬೇಕಾಗಿ ವಿನಂತಿ ಅಂತ ಹೇಳ್ಬಿಟ್ಟು, ಅದಕ್ಕೆ ನೀ ದೃಷ್ಟಿಯ ಕೇಕ್ ಮ್ಯಾಲಿಂದ ತಂದ್ಬಿಟ್ಟು ನಿನ್ ಮ್ಯಾಲೇ ಹರಿಸ್ತಾ ಇವ್ನಿ ರೀ. ಈಗ ಸೆಲೆಬ್ರೇಷನ್ ಮತ್ತೆ ಶುರು. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಏನೋ ಸ್ವಲ್ಪ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟು ಸ್ವಲ್ಪ ಇದಾಯ್ತು. ಈಗೆಲ್ಲ ಕೇಕ್ ಕಟಿಂಗ್ ಶುರುವಾಯ್ತದೆ. ನನ್ನ ಹಾಡನ್ನು ಕೇಳುವುದರ ಮೂಲಕ ಕೇಕನ್ನು ಕತ್ತರಿಸಬೇಕಾಗಿ ವಿನಂತಿ. ಓ ನಲ್ಲನೆ ಸವಿ ಮಾತೊಂದ ನುಡಿವೆಯಾ, ನಾ ಏನನ್ನು ನುಡಿಯಲಿ ನಲ್ಲೆ ತಿಳಿಸೆಯಾ, ನಾ ನಿನ್ನ ಬಿಡೆನು ಎಂದಿಗೂ, ನೀ ನನ್ನ ಜೀವ ಎಂದಿಗೂ.
ಮುಚ್ಕೊಂಡು ಹೋಗಲ್ ಕುಂತ್ಕೊಂಡ್ರೆ ಸರಿ. ಎಲ್ಲಾರು ಚಪ್ಪಾಳೆ ಹೊಡಿರಿ, ಕಟ್ ಮಾಡಿ ಕೇಕ್ ಕಟ್ ಮಾಡಿ ಪದ್ಯ. ನಿಮ್ಮಿಬ್ರಿಗೂನುವೆ ಹ್ಯಾಪಿ ಆನಿವರ್ಸರಿ. ವಾ, ನನ್ನ ಕಡೆಯಿಂದ ಜೊತೆ ಹ್ಯಾಪಿ ಆನಿವರ್ಸರಿ. ಪದ್ಯ, ನಿನ್ನ ಹ್ಯಾಪಿ ಆನಿವರ್ಸರಿಗೆ ಅಂತ ಹೇಳ್ಬಿಟ್ಟು ನಾನು ಗಿಫ್ಟ್ ತಂದಿನಿ ಅಂತ ಹೇಳಿದ್ನಲ್ಲ, ಕೊಡ್ತೀನಿ ಇರು. ಹೆಂಗೈತೆ ನಿಂಗೆ ಅಂತ ಹೇಳ್ಬಿಟ್ಟು ತಂದಿರೋ ಸೀರೆ ಸಂದಕೈತ್ ಕಣೆ ಪಾರಿ. ನೀನ್ ಯಾವ ತಂದ್ರುನ್ವೆ ಬಾಳ ಸಂದಕೇನಿ ಇರ್ತದೆ. ಬೋ ಸಂದಕೈತ್ ಹೇಳು. ಹಸಿರು ಕಲರ್ ಸೀರೆ ಅಂತಂದ್ರೆ ನಂಗೆ ಬಾಳ ಇಷ್ಟ. ನಾನುನುವೆ ಹತ್ಲಾಕ್ ಸೀರೆ ಏನಿಯೇ ಒತ್ಕೊ ಬಂದ್ಬಿಟ್ಟಿದೀನಿ. ತಗ, ನನಗೂ ಏನ್ ತೋರ್ಬೇಕು ಅಂತ ಗೊತ್ತಾಗ್ಲಿಲ್ವಾ, ಅತ್ಲಾಗಿ ನೀ ಏನ್ ತರನ್ ಬಿಡು, ಅತ್ಲಾಗ ಸೀರೆನೇ ತರನಿ ಅಂತ ಹೇಳ್ಬಿಟ್ಟು ಸೀರೆನೇ ತಂದ್ಬಿಟ್ಟೆ. ಅಯ್ಯೋ, ನನ್ನ ತಲೆ ಗೊಳಿಲೇ ಇಲ್ವಲ್ಲ. ಗಿಫ್ಟ್ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇರು, ನಾನೇನು ಕಮ್ಮಿ ಇವ್ರಿಗಿನ ಪೆಸ್ಸಲ್ಲಾಗೆ ಏನೇ ಗಿಫ್ಟ್ ತಂದು ಕೊಡ್ತೀನಿ. ಇಬ್ರುನುವೆ 100 ಕಾಲ ಸುಖವಾಗಿ ಬಾಳಿ. ಓ, ಥ್ಯಾಂಕ್ಸ್ ಅಕ್ಕ. ಪದ್ದು, ನಿಂಗೆ ನಾನು ಕರ್ಕೊಂಡೋಗ್ಬಿಟ್ಟು ನಾನೇನಿಯ ಗಿಫ್ಟ ಕೊಡಿಸ್ತೀನಿ ಬಿಡು. ಸರಜಿ ಎಲ್ಲೋದ್ಲಕ್ಕ? ಸರಜಿ ವಾ, ಗಿಫ್ಟ್ ತಂದಿಲ್ಲ ಅಂತ ಹೇಳ್ಬಿಟ್ಟು ಮುಂಚ್ಕೊಂಡು ಹೊಂಟ್ಬಿಟ್ಲ, ಏನು ಅಂತಾನೆ ಗೊತ್ತಾಗಲಿಲ್ಲ. ಲೇ ಸರಜಿ, ಈ ಸರಜಿ ಏನು ತಂದಿರಿಲ್ವಂತೆ ಗಿಫ್ಟ. ಅದಕ್ಕೆ ನೀನ್ ಎಲ್ಲೋ ಬೇಜಾರು ಮಾಡ್ಕೊಂಡ್ಬಿಡ್ತೀಯ ಅಂತ ಹೇಳ್ಬಿಟ್ಟು ಸರ ಅಂತ ಓಡೋಗ್ಬಿಟ್ಟವಳೆಲ್ಲ ಈಚೆ ಕಡೆಗೆ. ಅವಳಿಗೆ ಹೇಳಿರ್ಲಿಲ್ಲ ನಾವು ಸೀರೆ ತಕೊಂಡ್ಬಂದು ಕೊಡ್ತೀವಿ ಅಂತ ಹೇಳ್ಬಿಟ್ಟ. ಅದಕ್ಕೆಲ್ಲ ಪಾಪ ಬಂದ್ಬಿಟ್ಟೈತೆ. ಏನ್ ಬೇಜಾರು ಮಾಡ್ಕೊಂಬಿಡ ಬಿಡ್ಬೋದಿ, ಏನ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಅಯ್ಯೋ ಶಿವನೇ, ಈ ಪಾರ್ಟಿ ಸೆಲೆಬ್ರೇಷನ್ ಮಾಡಿರೋದೇನಿಯ ಹೆಚ್ಚು ಅಂತದ್ರಾಗೆ ಮತ್ತೆ ಗಿಫ್ಟು ಪಪ್ಟು ಅಂತ ಬೇರೆ ಕೇಳ್ಕೊಂಡು ಕುಡ್ಕೊಂತಾರೆ. ಅಯ್ಯೋ, ಕರಿಯಕ ಸರಜಿಯ ಏನ್ ಬೇಡ, ಕೇಕ್ ಎಲ್ರಿಗೂ ತಿನ್ನಿಸ್ತೀನಿ ಬಾ ಅಂತ ಕರಿಯಕ. ಎಲ್ರಿಗೂ ಕೇಕ್ ಹಚ್ಚಿ ಕೊಟ್ಬಿಡ್ಬೇಕು ಹಂಗೇನೇನಿಯ. ನೀವ್ ಹಿಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದು ನಂಗಂತೂ ಬಾಳ ಖುಷಿ ಆಯ್ತು ಕಣಕೋ. ಇದೇನ್ಲೇ ಸರಜಿ, ಕೋಳಿ ಹಿಡ್ಕೊಂಡ್ಬಿಟ್ಟು ಬಂದಿದ್ಯಲ್ಲೇ? ವಾ, ಎಲ್ರೂ ಸೀರೆ ಪಾರೆ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು ಏನ್ ಸಂದಾಕಿರ್ತದೆ. ಬರೀ ಸೀರೆ ಉಟ್ಕೊಬಿಡ್ತೀಯ. ನಿನಗೆ ಕೋಳಿ, ನಾಟಿ ಕೋಳಿ ಸಾರು ಅಂತ ಹೇಳಿದ್ರೆ ನಿನಗೆ ಭಾಳ ಇಷ್ಟ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಅದಕ್ಕೆ ನೀನಿಯ ನಮ್ಮನೇದೇನಿಯ ನಾಟಿ ಕೋಳಿ ಇತ್ತಾ, ಅದಕ್ಕೆ ಹಿಡ್ಕೊಂಬಿಟ್ಟು ಬಂದ್ಬಿಟ್ಟಿವ್ರಿ. ತಗ, ನಾಳಿಕೆ ಕುಯ್ದ್ಬಿಟ್ಟು ಸಾರು ಮಾಡ್ಕೊಂಡು ತಿಂತೀರಾ. ಓ, ಇಬ್ರು ತಿನ್ಕೊಳ್ಳಿ, ನನ್ನೂ ಜೊತೆ ಕರೀರಿ. ಒಂಚೂರು ನಾನು ಟೇಸ್ಟ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅದಕ್ಕೆ ನೀನಿಯ ನಾಟಿ ಕೋಳಿಯಾಗಿ ಗಿಫ್ಟ್ ಮಾಡಿದ್ದು ನಿಮ್ಮಿಬ್ರು ಆನಿವರ್ಸರಿಗೆ ಅಂತ ಹೇಳ್ಬಿಟ್ಟು. ಈಗ ನಿಂಗೆ ಖುಷಿನ ಪದ್ದಿ? ಅಯ್ಯೋ ಸರಜಿ, ಇವೆಲ್ಲ ಯಾಕೆ ಬೇಕಿತ್ತು ಕಣಮ್ಮಿ? ವಾ, ನೀನ್ ಒಳ್ಳೆ ನೋಡು. ಇರ್ಲಿ ಬಿಡು, ಅದ್ರಾಗ ಏನೈತೆ. ಓ ಅಕ್ಕ, ಬನ್ನಿ ಎಲ್ರೂನುವೆ ಹೊಸಿ ಕೇಕ್ ತಗೊಂಡೋಗಿರಂತೆ. ಬನ್ನಿ ತಗೊಳಕ. ಎಲ್ರೂನುವೆ ಕವರ್ಗೆ ಹಂಗೆ ಹಾಕೋಬಿಡಿ. ಕವರ್ಗೆ ಹಾಕೊಂಡು ಹಂಗೇನೇ ತಗೊಂಡೋಗಿ ಕೇಕ. ಫ್ರೆಂಡ್ಸು ಅಂತಂದ್ರೆ ಅಕ್ಕ ನಿಮ್ಮಂಗಿರ್ಬೇಕು. ನಿಮ್ಮ ಫ್ರೆಂಡ್ಶಿಪ್ಗೆ ಯಾರು ಕಣ್ಣು ಬೀಳ್ದೇ ಇರಲಿ. ನೀವು 4 ಜನನುವೆ ಒಬ್ರಿಗಿನ್ನ ಒಬ್ರು ಬೋಸ್ ಅಂದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಹೋಯ್ತೀರಾ ಕಣಕು. ಇರ್ಬೇಕಕ್ಕ. ಫ್ರೆಂಡ್ಶಿಪ್ ಅಂತ ತಕ್ಷಣ ಬಿಟ್ಬಿಟ್ಟು, ಕಷ್ಟ ಬಂದ ತಕ್ಷಣ ಬಿಟ್ಬಿಟ್ಟು ಹೋಗೋದಲ್ಲ. ನಾವು ಅವತ್ತಿಂದ ಜೊತೆಗೆ ಇದೀವಿ. ಸರಿ ತಗೊಳ್ಳಿ ಕೇಕ್ ತಗೊಂಡು ಹಂಗೇನೇ ಕೊಟ್ಟು ಮಾಡ್ಬಿಟ್ಟು ಅಲ್ಲಿ ಮಡಗಿ ತಗೊಳ್ಳಿ ಕೇಕ. ಸರಿ ಕಣಕ್ಕ. ನಾನು ನಿನಗೇನು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಕಣಪ್ಪೋ. ಸಿದ್ಧ, ನಿನಗೆ ಬೇಕಾದ್ರೆ ನಾನು ಯಾವ್ದನ್ನ ಪ್ಯಾಸಲ್ ಗಿಫ್ಟ ತಂದು ಕೊಡ್ತೀನಿ, ಸುಮ್ಕಿರುವ. ಇವ್ರು ಕೊಟ್ಟಿರೋದು ಯಾವ ಜುಜುಮಿ ಸೀರೆ, ಒಂದು ಕೋಳಿ. ನಾರು ಕೊಡ್ತಿದ್ದು ನೋಡು, ಡೈಮಂಡ್ ಕೊಟ್ಬಿಡ್ತೀನಿ. ಮೊದಲು ನೆಟ್ಟು ನಿಂತ್ಕೊಳ್ಳೋದು ಕಲ್ತ್ಕ, ಆಮೇಕಿಂದ ಕೊಡಿವಂತೆ. ಕುಡಿದ್ಬಿಟ್ಟು ತೂರಾಡ್ತಾವನೆ ಹೇಳೋದು ನೋಡು. ಓಯ್, ನನ್ನ ಅಗತ್ಯ. ಅಯ್ಯೋ, ವೆರಿ ಸ್ಟ್ರಾಂಗ್ ಪರ್ಸನ್ ಗೊತ್ತಾರಿಗೆ. ಎಲ್ಲ ಎದ್ರಕೊಳ್ಳೋದೆಲ್ಲ ಏನಿಲ್ಲ. ನೋಡ್ತಾ ಇರೋ, ನಮ್ಮ ಆನಿವರ್ಸರಿಗೆ ಇಡೀ ಊರಿಗೆ ಕರೆದ್ಬಿಟ್ಟು, ಊರಿಗೆ ಚಪ್ರ ಹಾಕಿಸ್ಬಿಟ್ಟು, ಕೋಳಿ ಕುಯ್ದ್ಬಿಟ್ಟು ಬಿರಿಯಾನಿ ಹಾಕಿಸ್ಬಿಡ್ತಿದ್ ಕಳ್ಳೆ. ಏನ್ ಅನ್ಕೊಬಿಟ್ಟಿದ್ಯಾ ಈ ಕುಡು ಕೃಷ್ಣ ಅಂತಂದ್ರೆ? ಏನಾರ ಕಮ್ಮಿ ಅನ್ಕೊಂಡಿದ್ಯಾ? ಊರೇ ಬಾಯ್ಬಿಟ್ಟು ಕಡೆ ನೋಡ್ಬೇಕು. ವಾ, ಹೌದೇನು? ಸರಿ, ನೀನ್ ಹಾಕ್ಸೋದೆಚ್ಚ, ನಾನು ನೋಡೋದೆಚ್ಚ. ಸರಿ, ನಮ್ದು ಮದುವೆ ಆಗಿರ ಡೇಟ್ ಹೇಳಪ್ಪ. ಯಾವ ಡೇಟಾಗಿ ಮದುವೆ ಮಾಡ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು. ಅದು ಫೆಬ್ರವರಿ 31 ಇರಬೇಕು. ಫೆಬ್ರವರಿನಾಗಿರೋದೆ 28 ದಿನಗಳು. ಅದಕ್ಕೆ ಬಂದ್ರೆ 29. ನೀವು 30 ನಿಮ್ ತಾತ ಹುಟ್ಟಾಕ್ಬಿಟ್ನ ತಂದ್ಬಿಟ್ಟು ಎಲ್ಲ ಬೇಸಟ್ಟೆ ಕಾಯ್ತಾಯ್ತಲ್ಲ. ಆನಿವರ್ಸರಿ ಫೆಬ್ರವರಿನಾಗೆ ಇದ್ದಿದ್ದಲ್ವಾ? ಕಾಪ ಮಾಡ್ಕೊಬೇಡಪ್ಪರೇ. ಗಿಫ್ಟಿ ಆಯ್ತದಿರು. ಈಗ ನೆನ್ಪಾಗ್ ಬಂತು. ಏಪ್ರಿಲ್ 28. ಏನ ಹೇಳಿದ್ದು? ಸರಿಯಾಗಿ ಹೇಳು. ಸಂಸು ಏಪ್ರಿಲ್ 28 ಅಲ್ಲ 29. ನಾಳೆ ಡವ್ ಬರ್ತಡೆ. ನಮ್ಮ ಆನಿವರ್ಸರಿ ಯಾವಾಗ? ಲೋ ಕೃಷ್ಣ, ಅದೇ ತಿನ್ನಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ಕತಿಯ ಕಡ್ಲ. ಸುಮ್ಕೆ ಬಾರ್ಲಾ. ಏನ್ಲ ಹಳೆ ಬಸ್ಸಿನ ತಗೊಬಂದು ಓ ಹಳೆ ಡಬ್ಬುಗಳ್ದೆಲ್ಲ ನೆನ್ಪಿಟ್ಕೊಳಕಾಯ್ತದೆ. ಆದ್ರೆ ನೀನ್ ಎಂಡ್ರದು ಬರ್ತಡೇನು ನೆನ್ಪಿರಲ್ಲ, ಆನಿವರ್ಸರಿನೂ ನೆನ್ಪಿರಕ್ಕಿಲ್ಲ ಅಲ್ವಾ? ಹೋಗ್ಲಿ ಬಿಡೆ ಪಾರಿ, ಹೋಗ್ಲಿ ಪಾಪ. ತಂದಿನ ಸಮಸ್ಬಿಡು. ಪೊದ್ದಿವತ್ತು ಹ್ಯಾಪಿ ಆನಿವರ್ಸರಿ ಅಲ್ವಾ? ಹ್ಯಾಪಿಯ ಖುಷಿಯಾಗಿರ್ಲಿ. ಪದಿ ಕೇಕೆಲ್ಲ ತಕೊಂಡೋಗು ಮನೆಗೆ. ಹೂವಿನ ಬಾಕೇನು ನಿಂಗೆ ನೀಯೇ ತಕೊಂಡೋಗು. ಇಬ್ರು ಇವತ್ತು ಮನೆಗೆ ಖುಷಿಯಾಗಿ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಇನ್ನೊಂದ್ಕಿತ. ಸರಿ ಕಣಕ ಜಯಕ್ಕ, ಪಾರಕ್ಕ, ಸರದಕ್ಕ, ನಿಮ್ಮ ಪ್ರೀತಿ ವಿಶ್ವಾಸ ನಾನು ಎಂದೂ ಮರೆಯಕ್ಕಿಲ್ಲ.
ನಾನು ಏಸ್ ವರ್ಷದಿಂದ ಅನ್ಕೋತಾ ಇದ್ದೆ, ನಮ್ಮ ಮದುವೆ ಆದಾಗಿಂದ ಅನ್ಕೋತಿದ್ದೆ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗೆ ಇರಲಿಲ್ಲ, ಹೆಂಗೋ ನೀವನ್ನ ನೆನಪು ಇಟ್ಕೊಬಿಟ್ಟು ಸೆಲೆಬ್ರೇಷನ್ ಮಾಡಿದ್ರಲ್ಲ ಅಷ್ಟೇ ಸಾಕು. ಅದಕ್ಕೆಲ್ಲ ಥ್ಯಾಂಕ್ಸ್ ಅಂತ ಕಣ್ಪತಿ, ಬಿಡು ಬಿಡು. ಅದೇ ಮತ್ತೆ ಸರದಕ್ಕ, ನಿನ್ನ ಹಾಡುಗಳು ಮಾತ್ರ ಎಕ್ಸ್ಟ್ರಾ ಆರ್ಡಿನರಿ. ಹೌದಾ? ಮತ್ತೆ ಇನ್ನೊಂದು ಹೇಳ,